ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ಥರ ಕನಸುಗಳು ಬಿದ್ದರೆ, ಅಂದರೆ ಈ ಕನಸು ಬಿದ್ದರೆ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ. ಯಾವ ವಿಷಯದಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದೆ. ಆಲ್ ಅಂತ ಬರ್ತಾ ಅಂದರೆ ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಬರೀ ಸಬ್ಸ್ಕ್ರೈಬ್ ಅಂತ ಹೊತ್ತಿದ್ರೆ ಪ್ರಯೋಜನ ಇಲ್ಲ. ಎಲ್ಲವೂ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ, ಚಿಂತೆ ಬೇಡ. ಹಾಗೆಯೇ ನಿಮ್ಮ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು, ಸಮಾಧಾನದ ಮಾತು ಬೇಕು, ಏನೋ ಬೇಕು. ಒಂದು ಸಮಸ್ಯೆ ಮನುಷ್ಯರ ಅಂದಮೇಲೆ ಎಲ್ಲವೂ ಇದ್ದಿದ್ದಲ್ವ, ಅದನ್ನು ಯಾರ ಜೊತೆ ಹಂಚ್ಕೋಬೇಕು. ನಮ್ಮ ಒಂದು ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂದರೆ ಅದನ್ನು ನನ್ನ ಜೊತೆ ಏನಾದರೂ ನಿಮಗೆ ಇಷ್ಟ ಇದ್ದರೆ ಹಂಚ್ಕೋಬೇಕು. ಏನಾದರೂ ನನ್ನಿಂದ ಪರಿಹಾರ ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲಾಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕೋದು, ಎರಡು ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಪ್ರಶ್ನೆ ಸ್ಪಷ್ಟವಾಗಿರಲಿ. ಹಾಗೆ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮವರಿಗೆ ವಿಶಸ್ ಯಾವುದೇ ಒಂದು ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಏನೇ ಇರ್ಬೋದು, ಅದ್ರ ಬಗ್ಗೆ ವಿಶಸ್ ತಿಳಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಡೀಟೇಲಾಗಿ ಬರೆದು ಕಳುಹಿಸಿ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಗೊತ್ತಿದೆ, ಅದನ್ನು ರಾಶಿ ನಕ್ಷತ್ರ ತಿಳ್ಕೋಬೇಕು, ಅದನ್ನು ಕೂಡ ಕೇಳಬಹುದು. ಆದರೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಇರಬೇಕು. ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ. ಸ್ವಲ್ಪ ಆಚೆ ಈಚೆ ಆದರೆ ಚಿಂತೆ ಬೇಡ. ಲೇಟ್ ಆದರೂ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಮ್ಮಿರೋ ಶಿವದೇವರ ಕುರುಕುಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಿಮ್ಮ ಕನಸಿನಲ್ಲಿ ನೀವು ಯಾರಿಗಾದರೂ ಅಮೂಲ್ಯವಾದ ಆಭರಣಗಳನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದರೆ ಅದು ನಿಮ್ಮ ಮುಂಬರುವ ಸಮಯದ ಉತ್ತಮ ಸಂಕೇತ ಅಂತಲೇ ಹೇಳ್ಬೋದು. ಈ ಥರ ಕನಸು ಏನಾದರೂ ಬಿದ್ದರೆ, ಕನಸು ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ನನಸಾಗುತ್ತೆ. ತುಂಬ ಹೇಳ್ತಾ ಇರ್ತೇನೆ ಕನಸುಗಳ ಬಗ್ಗೆ. ಕನಸು ಆ ಥರ ಬೀಳಬೇಕು, ಈ ಥರ ಬೀಳಬೇಕು ಅನ್ನೋ ನಿಯಮ ಇಲ್ಲ, ಯಾರಿಗೆ ಯಾವ ಥರದ್ದು ಬೀಳ್ಬೋದು. ಹಾಗೆಯೇ ಅದಕ್ಕಿಂತ ಮುಂಚೆ ವೈಷ್ಣವಿ ಅವರ, ನನ್ನ ಪ್ರೀತಿ ವೀಕ್ಷಕಿ ಆದಂಥ ವೈಷ್ಣವಿ ಅವರ ಪತಿ ಚಿದಾನಂದ್ ಅವರ ಬರ್ಡೇ ಇವತ್ತು. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರ ಕನಸುಗಳೆಲ್ಲ ನನಸಾಗಲಿ. ಆ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ. ಅವರು ಮಾಡುವ ಎಲ್ಲ ಒಂದು ಕೆಲಸಗಳಲ್ಲಿ ಒಳ್ಳೆಯ ಫಲಿತಾಂಶನೇ ಸಿಗಲಿ ಅಂತ ನಾನು ಹಾರೈಸ್ತೇನೆ, ಮನ ತುಂಬಿ ಹಾರೈಸ್ತೇನೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಚಿದಾನಂದ್ ಅವರಿಗೆ. ಹಾಗೆಯೇ ಈ ಥರ ಒಂದು ಕನಸು ಯಾರಿಗಾದರೂ ಅಮೂಲ್ಯವಾದ ಒಂದು ಬಂಗಾರದ ಉಡುಗೊರೆಯನ್ನು ಕೊಡ್ತಾ ಇದ್ದರೆ ಅದು ಯಾವುದನ್ನು ಸೂಚಿಸಂದರೆ ನಿಮ್ಮ ಮುಂಬರುವ ಸಮಯದಲ್ಲಿ ಅದು ಉತ್ತಮ ಸಂಕೇತ. ಯಾವುದರಂದರೆ ಒಳ್ಳೆಯ ಕೆಲಸ, ಬಡ್ತಿ, ಸಂಬಳ ಹೆಚ್ಚಾಗುವಂಥದ್ದು, ಉದ್ಯೋಗದಲ್ಲಿ ಬದಲಾವಣೆ ಆಗುವಂಥದ್ದು, ಹಾಗೆ ಉದ್ಯಮಿ ಆಗಿದ್ದರೆ ವ್ಯವಹಾರದಲ್ಲಿ ದೊಡ್ಡ ಯಶಸ್ಸು ಸಿಗುವಂಥ ಸಾಧ್ಯತೆ ಹಾಗೆ ಇರುವಂಥದ್ದು. ಇದೆಲ್ಲ ನಿಮ್ಮ ಒಂದು ಯಶಸ್ಸನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ವಿಧದಲ್ಲಿ ಸೂಚಿಸುವಂಥದ್ದು ಅಂತಲೇ ಹೇಳಬಹುದು.